ಆಪ್ ಕಿ ಅದಾಲತ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲಿರುವ ಆರೋಪವೆಂದರೆ ಇವರು ಹಿಂದುತ್ವದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಾರೆ ಎಂಬುದು. ಯೋಗಿಜಿ, ಇತ್ತೀಚೆಗೆ ಚುನಾವಣೆಗಳ ಕ್ಯಾಂಪೇನ್ ನಡೀತಾ ಇದೆ, ಮತ್ತೆ ನೀವು ರಾಮ ಮಂದಿರದ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಆದ್ರೆ ಅಖಿಲೇಶ್ ಅವರ ಚಿಕ್ಕಪ್ಪ ಇದಾರಲ್ಲ, ಪ್ರೊಫೆಸರ್ ಸಾಹೇಬ್ರು, ರಾಮ್ ಗೋಪಾಲ್ ಯಾದವ್, ಅವ್ರು ಕೇಳ್ತಾರೆ ಭಾರತದಲ್ಲಿ ಮಂದಿರದ ಅವಶ್ಯಕತೆ ಏನಿದೆ. ನೋಡಿ, ಅವಶ್ಯಕತೆ ಇದ್ದಿದ್ದಕ್ಕೆ ತಾನೇ ನಿರ್ಮಾಣ ಆಗಿದ್ದು. ನಾನೊಂದು ವಿಚಾರನ ನಂಬ್ತೀನಿ. ಭಾರತದ ಇತಿಹಾಸದ ಅತಿ ದೊಡ್ಡ, ಮಹತ್ವಪೂರ್ಣ ಮತ್ತು ಅಭೂತಪೂರ್ವ ಹಾಗೂ ಪ್ರತಿಯೊಬ್ಬ ಭಾರತೀಯನ್ನ ಅದ್ಭುತ ಮತ್ತು ಆನಂದಗೊಳಿಸುವ ಘಟನೆ ಅಂದ್ರೆ ಅಯೋಧ್ಯೆಯಲ್ಲಿ, ಅದು ಶ್ರೀರಾಮ ಜನ್ಮಭೂಮಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಆಗಿದ್ದು. ನೀವೀಗ ಅಯೋಧ್ಯೆಯಲ್ಲಿ ಗಮನಿಸ್ತಾ ಇರ್ಬೋದು, ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿಗೆ ಬರ್ತಾ ಇದ್ದಾರೆ, ಇವತ್ತೂ ಬರ್ತಾ ಇದ್ದಾರೆ. ಇಷ್ಟೊಂದು ಬಿಸಿಲಿದ್ರೂ ಕೂಡ ಇನ್ನೂ ಬರ್ತಾ ಇದ್ದಾರೆ. ಅಯೋಧ್ಯೆ ಅಂದ್ರೆ ಇವತ್ತಿನ ಅಯೋಧ್ಯೆ ಏನಿದೆ ಮತ್ತು 10 ವರ್ಷಗಳ ಹಿಂದೆ ಅಯೋಧ್ಯೆ ಏನಿತ್ತು, ಆಗ ಬಂದಿದ್ದವರು ಇವತ್ತು ಬಂದ್ರೆ ಅದನ್ನ ಗುರ್ತೆ ಹಿಡಿತಾ ಇಲ್ಲ. ಆದ್ರೆ ಇದು ಅದೇ ಅಯೋಧ್ಯೆ ಆಗಿದೆ. ನಾನು ಗಮನಿಸ್ತಾ ಇದ್ದೆ, ಇಡೀ ದೇಶದಿಂದ ಯಾರೆಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಕೆಲವರು ಭೂಮಿಗೆ ಮುತ್ತಿಡ್ತಾ ಇದ್ರು, ಕೆಲವರು ಕಂಬಗಳಿಗೆ ಮುತ್ತಿಡ್ತಾ ಇದ್ರು. ಅವ್ರ ಕಣ್ಣುಗಳಲ್ಲಿ ನೀರಿತ್ತು. ಯಾಕಿಷ್ಟು ಭಾವುಕರಾಗ್ತಾ ಇದ್ದೀರಾ ಅಂತ ನಾನು ಸಹ ಕೆಲವರನ್ನ ಕೇಳ್ದೆ. ಅವರೆಲ್ಲ ಹೇಳಿದ್ದು, ಯಾವ ಕಾರ್ಯವನ್ನ ನೋಡೋದಿಕ್ಕೆ ನಮ್ಮ ಎಷ್ಟೋ ಪೀಳಿಗೆಗಳು ಕಾಯ್ತಾ ಇತ್ತೋ, 500 ವರ್ಷಗಳ ಈ ಕಾಯುವಿಕೆಯನ್ನ ಮೋದಿಯವರು ಬಂದು ಕೊನೆಗಾಣಿಸಿದ್ರು. ಅಯೋಧ್ಯೆಗೆ ಮತ್ತು ಇಡೀ ಜಗತ್ತಿಗೆ ಯಾವ ಕಾರ್ಯ ಅಸಂಭವನೀಯ ಆಗಿತ್ತೋ ಅದನ್ನ ಮೋದಿಯವರು ಮಾಡಿ ತೋರಿಸಿದ್ರು. ಮತ್ತೆ ಈ ಕಾರ್ಯದಿಂದ ಕೇವಲ ನಮ್ಮ ಲೋಕ ಅಲ್ಲ, ಪರಲೋಕಕ್ಕೂ ಉತ್ತರ ಕೊಡುವಂತ ಅವಕಾಶ ನಮ್ಗಿವತ್ತು ಒದಗಿ ಬಂದಿದೆ. ನಾವು ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸವನ್ನೂ ಸಹ ನೋಡಿದ್ವಿ, ಮಂದಿರದ ನಿರ್ಮಾಣವನ್ನೂ ನೋಡಿದ್ವಿ, ಮತ್ತು ರಾಮಲಲ್ಲಾನಿಗೆ 500 ವರ್ಷಗಳ ನಂತರ ಹೋಳಿ ಮತ್ತು ಜನ್ಮೋತ್ಸವ ಆಚರಿಸುವಂತ ಅವಕಾಶ ಜನ್ಮಭೂಮಿಯಲ್ಲಿ ಪ್ರಾಪ್ತಿಯಾಗಿದೆ. ಇದೆಲ್ಲ ಮೋದಿಯವರಿಂದ ಮಾತ್ರ ಸಾಧ್ಯ ಆಗಿದೆ. ಪ್ರೊಫೆಸರ್ ಹೇಳ್ತಾರೆ ಅವಶ್ಯಕತೆ ಇಲ್ಲದೆ ದೇವಸ್ಥಾನ. ನಾನು ಅದನ್ನೇ ಹೇಳ್ತಿದ್ದೀನಿ. ಸಮಾಜವಾದಿ ಪಾರ್ಟಿ ಬಗ್ಗೆ ಇವತ್ತೆಲ್ಲರಿಗೂ ಗೊತ್ತಿದೆ. ಇದು ಎಂಥ ಪಾರ್ಟಿ ಅಂದ್ರೆ, ಇವರ ಅಧಿಕಾರದಲ್ಲಿ ಜನ್ಮಭೂಮಿ ಮೇಲೆ ಆತಂಕವಾದಿಗಳು ದಾಳಿ ಮಾಡಿದ್ರು. ಕಾಶಿಯಲ್ಲಿ ಸಂಕಟಮೋಚನ ಮಂದಿರದ ಮೇಲೆ ದಾಳಿ ನಡೆದಿತ್ತು. ಇವರ ಸಮಯದಲ್ಲಿ ಲಕ್ನೋ, ಅಯೋಧ್ಯೆ, ವಾರಣಾಸಿ ಕಚೇರಿಗಳ ಮೇಲೆ ದಾಳಿ ನಡೆದಿತ್ತು. ಮತ್ತೆ ಅಖಿಲೇಶ್ ಯಾದವ್ ಅವರು ಮುಖ್ಯಮಂತ್ರಿಯಾದಾಗ ಅವ್ರು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ? ಈ ಆತಂಕವಾದಿಗಳ ಮೇಲಿದ್ದಂಥ ಕೇಸನ್ನ ವಾಪಸ್ ತಗೊಳ್ಳೋ ಎಲ್ಲ ಪ್ರಯತ್ನ ಮಾಡಿದ್ದು. ನ್ಯಾಯಾಲಯಕ್ಕೆ ನಾವು ವಂದನೆ ಸಲ್ಲಿಸ್ತೀವಿ. ನ್ಯಾಯಾಲಯ ಆ ಅಪರಾಧಿಗಳನ್ನ ಬಿಡುಗಡೆ ಮಾಡೋದಿಕ್ಕೆ ಸಂಪೂರ್ಣವಾಗಿ ನಿರಾಕರಿಸ್ತು. ಇಲ್ಲಾಂದಿದ್ರೆ ಎಂಥ ಸಂದೇಶ ಹೋಗ್ತಿತ್ತು? ಯಾವ ಜನ ರಾಮಭಕ್ತರ ಮೇಲೆ ಗುಂಡು ಹಾರಿಸ್ತಾರೆ, ಯಾವ ಜನ ರಾಮನನ್ನ ಕಾಲ್ಪನಿಕ ಅಂತಾರೆ. ಇತಿಹಾಸ ಸಾಕ್ಷಿಯಾಗಿದೆ. ಯಾರೆಲ್ಲ ರಾಮನನ್ನ ವಿರೋಧಿಸಿದಾರೋ ಅವರ ದುರ್ಗತಿ ಖಂಡಿತ ಆಗಿದೆ. ಇವರ ದುರ್ಗತಿಯು ನಿಶ್ಚಿತ. ಅವರ ದುರ್ಗತಿಗೋಸ್ಕರ ಜಾಕೆ ಪ್ರಭು ದಾರುಣ ದುಃಖದೀನ ತಾಕೆ ಮತ್ತೆ ಪೆಹಲೆ ಹರಿಲೀನ. ಇದೇ ಪರಿಸ್ಥಿತಿ ಇವ್ರಿಗೂ ಸಹ ಆಗತ್ತೆ. ಇವ್ರಿಗೂ ಖಂಡಿತ ದುರ್ಗತಿನೇ ಆಗತ್ತೆ. ಯಾಕೆಂದ್ರೆ ದೇಶವನ್ನ ಇವರು ದುರ್ಗತಿಗೆ ತಂದಿದ್ದಾರೆ. ಭಾರತದ ಅಸ್ತಿತ್ವವನ್ನೇ ಇವರು ಪ್ರಶ್ನೆ ಮಾಡ್ತಾರೆ. ಹಾಗೆ ಭಾರತೀಯ ನಾಗರಿಕನ ಅವರ ಅಸ್ತಿತ್ವಕ್ಕೂ ಕೂಡ ಧಕ್ಕೆ ತಂದಿದ್ದಾರೆ. ಹಾಗಾಗಿ ಇವರ ಉಳಿದ ಜೀವನವನ್ನ ದುಃಖದಲ್ಲಿ ಕಳೆಯೋದು ನಿಶ್ಚಿತ. ನೋಡಿ, ನಾವು ಯಾವ ರೀತಿ ಕರ್ಮವನ್ನ ಮಾಡ್ತೀವೋ ಅದೇ ರೀತಿ ಫಲವನ್ನು ಅನುಭವಿಸ್ತೀವಿ. ಆ ಫಲ ಅನುಭವಿಸೋ ಸಮಯ ಬಂದಿದೆ. ಹಾಗಾಗಿ ಇವರು ಶ್ರೀರಾಮನ ವಿರೋಧ ಮಾಡ್ತಿದ್ದಾರೆ, ರಾಮ ಮಂದಿರದ ವಿರೋಧ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ನಾನಾ ಪಟೋಲೆ ಇತ್ತೀಚೆಗೆ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ, ನಾವು ಮತ್ತೆ ಸರ್ಕಾರನ ರಚಿಸಿದಾಗ ಈ ಮಂದಿರವನ್ನ ನಾವು ಪವಿತ್ರಗೊಳಿಸ್ತೇವೆ, ಇದನ್ನ ಗಂಗಾ ಜಲದಿಂದ ತೊಳಿತೇವೆ ಅಂತ. ಮೊದಲು ಅವ್ರನ್ನವರು ಪವಿತ್ರ ಮಾಡ್ಕೊಳ್ಳಿ. ಮತ್ತೆ ರಾಹುಲ್ ಗಾಂಧಿ ಅವರಂತೂ ಪ್ರತಿ ತಮ್ಮ ಪಬ್ಲಿಕ್ ಮೀಟಿಂಗ್ ನಲ್ಲಿ ಪದೇ ಪದೇ ಹೇಳ್ತಿರ್ತಾರೆ, ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಅಲ್ಲಿ ಅವರು ಅಮಿತಾಬ್ ಬಚ್ಚನ್ ಅವರನ್ನ ನೋಡಿದ್ರು, ಐಶ್ವರ್ಯ ರೈ ಡ್ಯಾನ್ಸ್ ಮಾಡೋದನ್ನ ನೋಡಿದ್ರು, ಆದ್ರೆ ಯಾವುದೇ ಬಡವನನ್ನ, ಕಾರ್ಮಿಕರನ್ನ ನೋಡ್ಲಿಲ್ಲ ಅಂತ. ಅವ್ರಿಗೆ ನಾಚಿಕೆ ಆಗ್ಬೇಕು ಈ ರೀತಿ ಭಾಷೆಯನ್ನ ಪ್ರಯೋಗಿಸ್ತಿರೋದಿಕ್ಕೆ. ಅಲ್ಲಿ ಬಡವರು ಇರಲಿಲ್ಲ, ಅಲ್ಲಿ ಶ್ರಮಿಕರು ಇರಲಿಲ್ಲ ಅಂತ ಹೇಳ್ತಾರಲ್ಲ. ಮಂದಿರ ನಿರ್ಮಾಣ ಮಾಡಿದವರ ಸತ್ಕಾರವನ್ನ ಪ್ರಧಾನಮಂತ್ರಿಗಳು ತಮ್ಮ ಕೈಯಾರೆ ಮಾಡಿದ್ದಾರೆ. ಅಲ್ಲಿ ಅವರೆಲ್ಲರೂ ಚೇರಲ್ಲಿ ಕೂತಿದ್ರು. ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರ ಹತ್ರ ಹೋಗಿ ಪುಷ್ಪವೃಷ್ಟಿ ಮಾಡಿ ಅವರ ಸನ್ಮಾನ ಮಾಡಿದ್ದಾರೆ. ಪ್ರಯಾಗರಾಜದಲ್ಲಿ ಕಸ ಗುಡಿಸುವವರ ಪಾದಗಳನ್ನ ಪ್ರಧಾನಮಂತ್ರಿಯವರು ಕೈಯಾರೆ ತೊಳೆದಿದ್ದಾರೆ. ಇದು ಮೊದಲನೇ ಬಾರಿ ಆಗಿದ್ದು.
ಅಲ್ಲ, ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯವರ ಮುತ್ತಾತ ಪ್ರಧಾನಮಂತ್ರಿಯಾಗಿದ್ರು, ಅವರ ಅಜ್ಜಿ ಪ್ರಧಾನಮಂತ್ರಿಯಾಗಿದ್ರು, ಅವರ ತಂದೆ ಪ್ರಧಾನಮಂತ್ರಿಯಾಗಿದ್ರು. ಮತ್ತೆ 2004ರಿಂದ 2014 ತನಕ ಅವರ ತಾಯಿಯವರು ಸೂಪರ್ PM ಆಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಇಷ್ಟೂ ಸಮಯದಲ್ಲಿ ಯಾವಾಗಲಾದರೂ ಒಬ್ಬ ಬಡವನ ಮನೆಯಲ್ಲಿ ಅವರು ಹೋಗಿರೋದು ಬಿಡಿ, ಅವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಯೋಜನೆನ ತಯಾರಿಸಿದಾರಾ? ಅದರಿಂದ ಬಡವನ ಜೀವನದಲ್ಲಿ ಬದಲಾವಣೆ ಬರೋ ಅಂಥದ್ದು ಇಲ್ಲ, ಮಾಡಿಲ್ಲ. ಈ ರಾಹುಲ್ ಅಂಡ್ ಕಂಪನಿ ಇವರೆಲ್ಲ ಮಂದಿರಕ್ಕೆಲ್ಲ ಹೋಗ್ತಾರೆ. ನೀವು ನೋಡಿರ್ತೀರಾ, ಗುಜರಾತ್ನ ಚುನಾವಣೆಯ ಸಂದರ್ಭದಲ್ಲಿ ಅವ್ರಿಗೆ ಮಂದಿರಕ್ಕೆ ಹೇಗೆ ಹೋಗ್ಬೇಕು, ಒಳಗೆ ಹೇಗೆ ಕೂತ್ಕೋಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ಒಂದ್ ರೀತಿ ನಮಾಜ್ ಓದಕ್ ಹೋದೋರ್ ತರ ಹೋಗ್ತಾರೆ. ಆಗ ಅಲ್ಲಿನ ಅರ್ಚಕರು ಹೇಳ್ತಾರೆ, ನೋಡಿ ಇದು ಮಂದಿರ, ಮಸೀದಿ ಅಲ್ಲ ಅಂತ ಹೇಳ್ತಾರೆ. ಕಾಲ್ ಮಡ್ಚಿ ಕೂತ್ಕೋಬೇಕು, ಪೂಜೆ ಮಾಡುವಾಗ ಕಾಲ್ ಮಡ್ಚಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟು ಅವರು ನಮಾಜ್ ಮಾಡೋ ರೀತಿಯಲ್ಲಿ ಮಂದಿರದಲ್ಲಿ ಹೋಗಿ ಕೂರೋದಲ್ಲ. ಅಲ್ಲ, ಇವ್ರಿಗೆ ಇಷ್ಟೂ ಸಂಸ್ಕಾರ ಕೂಡ ಇಲ್ಲ. ಇಂಥವ್ರು ರಾಮಮಂದಿರದ ಬಗ್ಗೆ ಮಾತಾಡ್ತಾರ? ಇತಿಹಾಸನೇ ಹೇಳುತ್ತೆ, ಇಡೀ ಪರಿವಾರ ರಾಮಮಂದಿರದ ವಿರೋಧ ಮಾಡ್ತಿತ್ತು. ಇಂಥವ್ರು ಭಾರತದ ಅಸ್ತಿತ್ವವನ್ನ ಎಲ್ಲ ಅರ್ಥ ಮಾಡ್ಕೋತಾರೆ. ಇದೇನ್ ಮೊದಲನೇ ಬಾರಿ ಅಲ್ಲ. ನೋಡಿ, ಹಿಂದೆ ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾಕೆ ಕರೀಲಿಲ್ಲ ಅಂದ್ರೆ ಅವರು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಒಬ್ಬ ಆದಿವಾಸಿ ಮಹಿಳೆ ದೇಶದ ರಾಷ್ಟ್ರಪತಿಯಾಗಿದ್ದಾರೆ. ಯಾರ ಕಾರಣದಿಂದ? ಪ್ರಧಾನಮಂತ್ರಿ ಮೋದಿಯವರು ಇನಿಷಿಯೇಟಿವ್ ತಗೊಂಡಿದ್ರಿಂದ. ಸಮಾಜದ ಕೊನೆ ಹಂತದಲ್ಲಿ ಇರೋರು ಕೂಡ ಅಂತ್ಯೋದಯದಿಂದ ಅಮೃತೋದಯದ ತನಕ ಈ ಯಾತ್ರೆ ನಮ್ದು. ಕೆಳಗಿನ ಹಂತದಲ್ಲಿ ಇರೋರು ಕೂಡ ಅಧಿಕಾರದ ಕುರ್ಚಿಯಲ್ಲಿ ಕೂರ್ಬೇಕು ಅನ್ನೋ ಆಸೆ ನಮ್ದು. ನನ್ನ ಬಳಿ ಒಂದು ಪ್ರಶ್ನೆ ಇದೆ, ರಾಹುಲ್ ಗಾಂಧಿ ಅವ್ರನ್ನ ಕೇಳಬೇಕು. ನನ್ನ ಬಗ್ಗೆನೇ ಹೇಳ್ತೀನಿ. ನಾನೊಬ್ಬ ಸಾಮಾನ್ಯ ಪರಿವಾರದಿಂದ ಬಂದವನು. ನಾನು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಯೋಚಿಸೋಕ್ಕೂ ಸಾಧ್ಯ ಇರಲಿಲ್ಲ. ಆ ಒಂದು ವಿಚಾರನ ಕನ್ಸಲ್ಲೂ ಸಹ ನಾನು ಕಂಡಿರಲಿಲ್ಲ. ಇವತ್ತು ಮುಖ್ಯಮಂತ್ರಿಯ ರೂಪದಲ್ಲಿ ನಾನು ಜನಸೇವೆ ಮಾಡ್ತಾ ಇದ್ದೀನಿ. ಈ ವಿಚಾರವಾಗಿ ನಾನು ಹೇಳ್ತಾ ಇರೋದು. ನೋಡಿ, ಆಮಂತ್ರಣವನ್ನ ಎಲ್ಲರಿಗೂ ಸಹ ಕಳಿಸಲಾಗಿತ್ತು. ಆದರಣೀಯ ರಾಷ್ಟ್ರಪತಿಯವರಿಗೆ, ಆದರಣೀಯ ಉಪರಾಷ್ಟ್ರಪತಿಯವರಿಗೆ, ಪೂರ್ವ ರಾಷ್ಟ್ರಪತಿ ಆದರಣೀಯ ರಾಮನಾಥ ಕೋವಿಂದ ಅವರಿಗೆ. ಆ ಪಟ್ಟಿಯಲ್ಲಿ ಎಲ್ಲ ರೀತಿಯ ಜನರಿದ್ರು. ಹಾಗೆ ಅಮಿತಾಬ್ ಬಚ್ಚನ್ ಅವರು ಕೂಡ ಅದರಲ್ಲಿದ್ರು. ಅವರ ಕಲೆಯ ಬಗ್ಗೆ ನಾವು ಗೌರವದ ಭಾವನೆಯನ್ನ ಇಟ್ಕೋಬೇಕು. ಹಾಗಾಗಿ ರೈ ಅಂತೂ ಇರ್ಲಿಲ್ಲ, ಆದ್ರೆ ಅವರು ಕಾಣಿಸಿದ್ದಾರೆ. ಅದನ್ನೇ ಹೇಳಕ್ ಬಂದೆ. ಅವರ ದೃಷ್ಟಿನೇ ಹಾಗಿದೆ, ಇದಕ್ಕೆ ದೃಷ್ಟಿ ದೋಷ ಅಂತ ಕರೀತಾರೆ. ನನ್ಗೊಂದು ವಿಷಯ ಹೇಳಿ. ನೋಡಿ, ಐಶ್ವರ್ಯ ರೈ ಇದ್ರೂ ಕೂಡ ಅದು ಒಳ್ಳೆ ವಿಚಾರನೇ ತಾನೆ. ಅವರು ಕೂಡ ಭಾರತದ ಪ್ರಜೆನೇ ಅಲ್ವಾ? ಅವ್ರಿಗೂ ಬರೋ ಅಧಿಕಾರ ಇದೆ. ನೋಡಿ, ಅಮಿತಾಬ್ ಬಚ್ಚನ್ ಅವರ ಕಲೆ ಮತ್ತು ಕಲಾ ಜಗತ್ತಿಗೆ ಅವರ ಯೋಗದಾನ ಏನಿದೆ ಅದನ್ನ ಮರೆಯೋಕ್ಕಾಗತ್ತಾ? ಮತ್ತೆ ಮರಿತಾ ಇದ್ದೀರಾ ಅಂದ್ರೆ ಕಾಂಗ್ರೆಸ್ ಅವರು ಪ್ರಯಾಗರಾಜದಿಂದ ಅವ್ರನ್ನ ಚುನಾವಣೆಗೆ ಯಾಕೆ ನಿಲ್ಸಿದ್ರು? ಯೋಗಿಜಿ, ರಾಮ ಮಂದಿರದ ಬಗ್ಗೆ ನೋಡಿ ತುಂಬಾ ಜನ ಮಾತನಾಡ್ತಾರೆ. ನೋಡಿ, ಖರ್ಗೆ ಅವರು ತಮ್ಮ ಕ್ಯಾಂಡಿಡೇಟಿಗೆ ಹೇಳ್ತಾರೆ, ನೋಡಪ್ಪ ನೀನು ಶಿವ ರಾಮನ್ ಜೊತೆ ಹೋರಾಟ ಮಾಡಬೇಕು, ಮತ್ತೆ ನೀನು ರಾಮನ್ನ ಸೋಲಿಸಬೇಕು ಅಂತ. ನೋಡಿ, ಭಾರತದ ಪರಂಪರೆಯಲ್ಲಿ, ಸನಾತನ ಧರ್ಮದ ಪರಂಪರೆಯಲ್ಲಿ ರಾಮ ಮತ್ತು ಶಿವ ಈಶ್ವರನ ಸ್ವರೂಪ. ಭಗವಂತ ರಾಮ ಶ್ರೀ ರಾಮಚರಿತ ಮಾನಸದಲ್ಲಿ ಸ್ವತಃ ಈ ಮಾತನ್ನು ಹೇಳಿದ್ದಾರೆ. ಒಬ್ಬ ಶಿವದ್ರೋಹಿ ನನ್ನ ಬಳಿ ಬರುವಂಥ ಪ್ರಯತ್ನ ಏನಾದರೂ ಮಾಡಿದ್ರೆ, ಎಷ್ಟೇ ಪ್ರಯತ್ನ ಪಟ್ರು ಅವರಿಗೆ ಕನ್ಸಲ್ಲೂ ಸಹ ನಾನು ಕೃಪೆ ತೋರಿಸೋದಿಲ್ಲ ಅಂತಾರೆ. ಮತ್ತು ಲಂಕೆಯಲ್ಲಿ ಸೇತುವೆಯನ್ನ ನಿರ್ಮಾಣ ಮಾಡುವಾಗ ಭಗವಂತ ಶ್ರೀರಾಮ ಮೊದಲು ರಾಮೇಶ್ವರಂನಲ್ಲಿ ಭಗವಂತ ಶಿವನ ಉಪಾಸನೆಯನ್ನ ಮಾಡಿದ್ರು. ಇನ್ನು ಹೆಸರನ್ನ ಇಡೋ ಸಂದರ್ಭ ಬಂದಾಗ ಭಗವಂತ ಶ್ರೀರಾಮ ಆ ಜ್ಯೋತಿರ್ಲಿಂಗಕ್ಕೆ ರಾಮೇಶ್ವರ ಅಂತ ಹೆಸರಿಟ್ರು. ರಾಮ ಈಶ್ವರ ಒಂದೇ ಅಂತ. ಆದ್ರೆ ಶಿವನನ್ನ ಕೇಳಿದಾಗ ಭಗವಾನ್ ಶಿವ ಇಲ್ಲ ಇಲ್ಲ ಅಂತಾರೆ. ಯಾವುದು ಈಶ್ವರನ ಹೆಸರೋ ಅದೇ ರಾಮೇಶ್ವರ ಅಂತಾರೆ. ನೋಡಿ, ಒಬ್ಬರು ಇನ್ನೊಬ್ಬರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಅಂತ. ಇದು ಭಾರತದ ಪರಂಪರೆ. ಕಾಂಗ್ರೆಸ್ ಅವರು ಒಡೆದಾಳೋ ನೀತಿನ ಅನುಸರಿಸಿದ್ರು. ಮೊದಲು ಇಡೀ ದೇಶವನ್ನೇ ಇಭಾಗ ಮಾಡಿದ್ರು. ಆಮೇಲೆ ಕ್ಷೇತ್ರ ಮತ್ತು ಭಾಷೆಯ ಆಧಾರದ ಮೇಲೆ ದೇಶವನ್ನ ಒಡೆಯೋದಕ್ಕೆ ನೋಡಿದ್ರು. ಯೋಚನೆ ಮಾಡಿ ನೋಡಿ, 1947ರಲ್ಲಿ ದೇಶದ ವಿಭಜನೆಯನ್ನ ಅವ್ರು ಮಾಡಿದ್ರು. ಆ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ರು. ಹಾಗೆ ಇನ್ನಷ್ಟು ಮಹಾನ್ ದೇಶಭಕ್ತರಿದ್ರು. ಅವರೆಲ್ಲ ದೇಶವನ್ನ ಇಭಾಗ ಮಾಡಬೇಡಿ ಅಂತ ಹೇಳಿದ್ರು. ಹಾಗೆ ಮಾಡೋದಿದ್ರೆ ಪಾಪ್ಯುಲೇಷನ್ ಚೇಂಜ್ ಮಾಡಿ ಅಂದ್ರು. ಭಾರತದ ಅಸ್ತಿತ್ವವನ್ನ ನಮ್ದೇ ಇರೋರು ಇಲ್ಲಿ ಯಾಕಿರ್ಬೇಕು? ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗ್ಲಿ ಅಂದ್ರು. ಭಾರತಕ್ಕೆ ಯಾಕೆ ಅವ್ರು ಹೊರೆಯಾಗಿರ್ಬೇಕು ಹೇಳಿ? ಹೆಚ್ಚಿನ ಪ್ರದೇಶವನ್ನ ಅವ್ರಿಗೆ ಬಿಟ್ಕೊಡ್ಲಾಯ್ತು, ಆದ್ರೆ ಜನ ಕಡಿಮೆ ಹೋದ್ರು.
ಹೆಚ್ಚಿನ ಪ್ರದೇಶ ಸಿಕ್ಕದ ಮೇಲೂ ಮತ್ತೆ ಭಾರತದ ಅತಿ ಫಲವತ್ತಾದ ಭೂಮಿ ಅಲ್ಲಿಗೆ ಹೋದ್ಮೇಲೂ ಕೂಡ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ? ಪಾಕಿಸ್ತಾನ ಅಂತ ಕೂಗ್ತಾರಲ್ಲ, ಅವ್ರಿಗೆ ನಾನು ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟ ಇದ್ರೆ ಅವರೆಲ್ಲ ಅಲ್ಲಿಗೆ ಹೋಗ್ಲಿ ಬಿಡಿ. ಎಲ್ರೂ ಸೇರಿ ಒಟ್ಟಾಗಿ ಅಲ್ಲಿ ಭಿಕ್ಷೆ ಬೇಡ್ಬೋದು. ನೋಡಿ, ಒಂದು ಕಡೆ ಭಾರತ ಇದೆ. 80 ಕೋಟಿ ಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಫ್ರೀಯಾಗಿ ರೇಷನ್ ಸಿಗುವಂತ ಸೌಲಭ್ಯ ಸಿಗ್ತಾ ಇದೆ. ಇನ್ನೊಂದು ಕಡೆ 23-24 ಕೋಟಿ ಜನಸಂಖ್ಯೆಯ ಪಾಕಿಸ್ತಾನ ಭಿಕ್ಷುಕನ ರೀತಿಯಲ್ಲಿ ಪಾತ್ರೆ ಹಿಡ್ಕೊಂಡು ಜಗತ್ತಿನೆಲ್ಲೆಡೆ ಸುತ್ತುತ್ತಾ ಇದೆ. ಯಾರೂ ಭಿಕ್ಷೆ ಕೂಡ ಹಾಕ್ತಾ ಇಲ್ಲ. 1 ಕೆಜಿ ಹಿಟ್ಟಿಗೋಸ್ಕರ ಗಲ್ಲಿಯಲ್ಲಿ ಹೇಗೆ ಗಲಾಟೆ ಆಗ್ತಾ ಇದೆ ನೀವು ಸಹ ನೋಡಿರಬಹುದು. ಒಂದು ತುಂಡು ರೊಟ್ಟಿಯನ್ನ ಎಸೆದ್ರೆ ನಾಯಿಗಳು ಹೇಗೆ ಬಂದು ಅದಕ್ಕೆ ಮುತ್ತಿಗೆನ ಹಾಕತ್ವೋ ಅದೇ ರೀತಿ ಪಾಕಿಸ್ತಾನದಲ್ಲಿ ಮನುಷ್ಯರು ಅದೇ ರೀತಿ ಮಾಡ್ತಾ ಇರೋದನ್ನ ನೀವು ನೋಡಬಹುದು. ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಹಾಗಿದೆ. ಅದೇನಾದ್ರೂ ಭಾರತದ ಭಾಗ ಆಗಿದ್ರೆ ಭಾರತದಂತೆಯೇ ಅದು ಕೂಡ ಅಭಿವೃದ್ಧಿ ಆಗ್ತಿತ್ತು. ನೋಡಿ, ಪಾಕಿಸ್ತಾನದ ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಭಾರತದಲ್ಲಿ ಬಡವರನ್ನ ಮೋದಿ ಅವರು ಬಡತನದ ರೇಖೆಯಿಂದ ಮೇಲೆತ್ತಿ ಅವರಿಗೆ ಒಂದು ಒಳ್ಳೆ ಜೀವನ ಕಟ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅವರ ಆರೋಗ್ಯ ಸುಧಾರಿಸಿದೆ. ಅದರಲ್ಲಿ ಎಷ್ಟು ಸಫಲರಾಗಿದ್ದಾರೆ ನೋಡಿ. ಪಾಕಿಸ್ತಾನದ ಪರ ಧ್ವನಿ ಎತ್ತವ್ರಿಗೆ ನಾಚಿಕೆ ಆಗ್ಬೇಕು. ನೋಡಿ, ಪಾಕಿಸ್ತಾನದ ಫಾರ್ಮರ್ ಮಿನಿಸ್ಟರ್ ಇದ್ರಲ್ಲ ಫವಾದ್ ಚೌಧರಿ, ಅವ್ರು ಹೇಳ್ತಾರೆ ರಾಹುಲ್ ಆನ್ ಫೈರ್. ರಾಹುಲ್ಗೆ ಮತ ಹಾಕ್ಬೇಕು ಅಂತಾರೆ. ಹಾಗಿದ್ರೆ ಅವರು ಅಲ್ಲೇ ನಿಂತ್ಕೋಬೇಕಾಗತ್ತೆ. ಇಲ್ಲಂತವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ. ರಾಹುಲ್ ಗಾಂಧಿಯಿಂದ ಏನ್ ತಾನೇ ಅಪೇಕ್ಷೆ ಪಡ್ತೀರಾ? ಇಷ್ಟೆಲ್ಲ ಆದ್ಮೇಲೂ ಕೂಡ ಇವರು ರಾಮ ಮಂದಿರದ ವಿರೋಧ ಮಾಡ್ತಾರೆ. ಭಾರತದ ಭಾಗಗಳಾದ ಬಡವರು, ಬಲ್ಲಿದರು, ಹಳ್ಳಿಗಳು, ಹೆಂಗಸರು, ಯುವಕರು, ದಲಿತರು ಎಲ್ಲ ವರ್ಗದ ಜನರನ್ನ ಇವರು ಹಿಂದುಳಿದವರಿಗೆ, ಬಡವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನ ಕಿತ್ತು ಮುಸಲ್ಮಾನರಿಗೆ ಕೊಡಬೇಕು ಅನ್ಕೊಂಡು, ಹಾಗೆ ಭಾರತದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಆಸೆ ಪಟ್ರೆ ಇವ್ರಿಗೆ ಫಯಾಜ್ ಚೌಧರಿ ಅಂತ ಜನರೇ ಸಪೋರ್ಟ್ ಮಾಡಬೇಕೇ ಹೊರತು ಭಾರತದ ಸಭ್ಯ ಸಮಾಜ ಹಾಗೂ ಭಾರತದ ಯಾವ ವ್ಯಕ್ತಿ ಕೂಡ ಇವರ ಸಮರ್ಥನೆಯನ್ನ ಮಾಡೋದಿಲ್ಲ. ನೋಡಿ, ಇತ್ತೀಚೆಗೆ ಮಣಿಶಂಕರ್ ಅಯ್ಯರ್ ಅವರು ಅವರ ಬೆಂಬಲಕ್ಕೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ, ಪಾಕಿಸ್ತಾನಕ್ಕೆ ನಾವು ಗೌರವ ಕೊಡಬೇಕು, ಯಾಕಂದ್ರೆ ಅವ್ರ ಹತ್ರ ಆಟಮ್ ಬಾಂಬ್ ಇದೆ. ಹಾಗಾಗಿ ಭಾರತ ಅವ್ರಿಗೆ ಹೆದರ್ಕೊಂಡಿರ್ಬೇಕು. ಹಾಗಿದ್ರೆ ನಮ್ಮಲ್ಲಿರೋ ಅಟಮ್ ಬಾಂಬ್ ಏನಿದೆ ಅದನ್ನ ಫ್ರಿಜ್ಜಲ್ಲಿ ಇರೋದಕ್ಕೋಸ್ಕರ ಮಾಡಿರೋದ? ಆ ಥರ ಅಲ್ಲ. ಇದು ಹೊಸ ಭಾರತ. ಅವರು ಕಾಂಗ್ರೆಸ್ನ ಮಣಿ ಆಗಿರ್ಬೋದು, ಭಾರತದ ಮಣಿ ಆಗೋಕ್ ಸಾಧ್ಯ ಇಲ್ಲ. ಇದು ಹೊಸ ಭಾರತ. ಹೊಸ ಭಾರತ ಯಾರನ್ನು ಕೆಣಕಲ್ಲ, ಆದ್ರೆ ಕೆಣಕದ್ರೆ ಸುಮ್ಮನೆ ಅಂತೂ ಬಿಡೋದಿಲ್ಲ. ಅವರ ಮನೆಯೊಳಗೆ ನುಗ್ಗಿ ಅವ್ರಿಗೆ ಉತ್ತರ ಕೊಡುತ್ತೆ. ಮತ್ತೆ ಇದನ್ನ ಭಾರತ ಆಗ್ಲೇ ಮಾಡಿ ತೋರಿಸಿದೆ. ಮತ್ತೆ ಇದೇ ಕಾರಣಕ್ಕೆ ನೋಡಿ, ಮುಂಚೆ ಆತಂಕವಾದಿಗಳ ದಾಳಿ ಎಲ್ಲ ಕಡೆ ಆಗ್ತಾ ಇತ್ತು. ಡೆಲ್ಲಿನಲ್ಲಾಯ್ತು, ಅಯೋಧ್ಯೆಯಲ್ಲಾಯ್ತು, ಕಾಶಿನಲ್ಲಾಯ್ತು, ಲಕ್ನೌ, ವಾರಣಾಸಿ, ಲಕ್ನೌ ನೋಡಿ, ಅಯೋಧ್ಯೆಯ ಕಚೇರಿ ಮೇಲಾಯ್ತು, ಗೋರಖ್ಪುರದಲ್ಲೂ ಕೂಡ ಆಯ್ತು, ಮುಂಬೈಯಲ್ಲಿ ಕೂಡ ವಿಸ್ಫೋಟ ಆಯ್ತು, ದೇಶದ ಸಂಸತ್ತಿನ ಮೇಲೆ ದಾಳಿ ಆಯ್ತು. ಬೇರೆ ಬೇರೆ ಸಮಯದಲ್ಲಿ ಎಲ್ಲ ಘಟನೆಗಳು ನಡೆದಿದ್ವು. ನೀವು ಕಳೆದ 10 ವರ್ಷಗಳನ್ನ ಗಮನಿಸಿ ನೋಡಿದ್ರೆ ಆಂತರಿಕ ಸುರಕ್ಷತೆಯ ಒಂದು ಭದ್ರ ವಾತಾವರಣ ನಿರ್ಮಾಣ ಆಗಿದೆ ದೇಶದಲ್ಲಿ. ನಕ್ಸಲವಾದ ಕೊನೆಯಾಗಿದೆ. ಮತ್ತೆ ಈಗ ಪಟಾಕಿ ಕೂಡ ಸ್ವಲ್ಪ ಜೋರಾಗಿ ಶಬ್ದ ಮಾಡಿದ್ರು ಪಾಕಿಸ್ತಾನ ಮೊದಲು ಹೇಳಿಕೆ ಕೊಡುತ್ತೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಮಗೆ ಬಿಟ್ಬಿಡಿ ಅಂತ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹೊಸ ಭಾರತ. ಇದು ಈಗ ದೇಶದ ತಾಕತ್ತು. ಇದರಿಂದಾಗಿ ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡೋ ಹಾಗಾಗಿದೆ. ಆದ್ರೆ ಕಾಂಗ್ರೆಸ್ ಸಮಯದಲ್ಲಿ ಹೀಗಿರ್ಲಿಲ್ಲ. ಅವರು ಬರೀ ಗಡಿ ಆಚೆಗಿನ ಭಯೋತ್ಪಾದನೆ ಅಂತ ಹೇಳ್ತಿದ್ರು. ಅದು ಬಿಟ್ಟು ಇನ್ನೊಂದು ಮಾತಾಡ್ತಿರ್ಲಿಲ್ಲ ಅವರು. ನಾನು ಕೂಡ 2004ರಿಂದ 2014 ತನಕ ಸಂಸತ್ನಲ್ಲಿ ಸಂಸದನಾಗಿದ್ದೆ. ನಾನು ತುಂಬಾ ಹತ್ತಿರದಿಂದ ಕೂಡ ನೋಡಿದ್ದೀನಿ. ಕಾಶ್ಮೀರದಲ್ಲಿ ಸಾಮೂಹಿಕ ನರಹತ್ಯೆ ಆಗ್ತಾ ಇತ್ತು. ಅಯೋಧ್ಯೆಯಲ್ಲಿ, ಕಾಶಿಯಲ್ಲಿ, ಯಾವುದೇ ಜಾಗದಲ್ಲಿ ದಾಳಿ ಆಗಿದ್ರು. ಟ್ರೈನ್ ಮೇಲೆ ದಾಳಿ ಆಗ್ತಿತ್ತು. ಸಂಸತ್ನಲ್ಲಿ ಯಾವಾಗ್ಲೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಒಂದೇ ಮಾತು ಕೇಳ್ಬರ್ತಾ ಇತ್ತು, ಇದು ಗಡಿಯಾಚೆಗಿನ ಭಯೋತ್ಪಾದನೆ ಅಂತ. ಗಡಿ ಆಚೆ ಆಗಿದ್ರು ಕೂಡ ನೀವು ಏನಾದ್ರೂ ಮಾಡ್ಬೇಕಲ್ವಾ? ಧೈರ್ಯನೇ ಇರಲಿಲ್ಲ. ಗಡಿಯಾಚೆಗೆ ಅಂತ ಹೇಳಿ ಸುಮ್ನಾಗೋರು. ಇವತ್ತು ಭಾರತ ತಾನಾಗೆ ಎಲ್ಲದನ್ನು ಕೂಡ ಎದುರಿಸಿ ನಿಲ್ಲುತ್ತೆ. ಈ ತಾಕತ್ತು ಭಾರತಕ್ಕೆ ಬಂದಿದೆ. ಮತ್ತೆ ಈ ಧೈರ್ಯವನ್ನ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಇಂದು ತೋರಿಸಿದೆ. ಇದರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹೆಮ್ಮೆ ಇದೆ. ಮೋದಿಜಿಯವರ ನೇತೃತ್ವದಲ್ಲಿ ಹೊಸ ಭಾರತ ಶ್ರೇಷ್ಠ ಭಾರತವೂ ಆಗಿದೆ. ಭಾರತಕ್ಕೆ ಎಲ್ಲ ಕಡೆ ಗೌರವ ಸಿಗ್ತಿದೆ. ಭಾರತದ ಗಡಿಗಳ ಸುರಕ್ಷತೆ ಕೂಡ ಹೆಚ್ಚಿದೆ. ಭಾರತದ ಆಂತರಿಕ ಭದ್ರತೆ ಕೂಡ ಈಗ ಸಾಕಷ್ಟು ಸುಧಾರಿಸಿದೆ.
ಹಾಗೂ ಭಾರತದ ಒಳಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದೆ. ನೀವು ನೋಡಿರ್ಬೋದು, IIT, IIM, ಏಮ್ಸ್ನ ಸಂಖ್ಯೆ 2014 ತನಕ 7 ಇತ್ತು. 7ರಲ್ಲಿ 6ನ್ನ ಅಟಲ್ಜಿಯವರೇ ಮಾಡಿದ್ದು. 7ರಲ್ಲಿ 6ನ್ನ ಅಟಲ್ಜಿಯವರೇ ಮಾಡಿದ್ದು. ಇವತ್ತು ಅವೆಲ್ಲದರ ಸಂಖ್ಯೆ 26 ಆಗಿದೆ. ಇದನ್ನ ಮೋದಿಯವರು ಮಾಡಿ ತೋರಿಸಿದ್ದು. ಮೆಟ್ರೋ 5 ನಗರದಲ್ಲಿ ಮಾತ್ರ ಇತ್ತು, ಇವತ್ತು ಆ ಸೌಲಭ್ಯ ಎಲ್ಲ ನಗರಗಳಲ್ಲೂ ಇದೆ. ಈಸ್ ಆಫ್ ಲಿವಿಂಗ್, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ. ಹಾಗೆ ನೋಡಿ, ಏರ್ಪೋರ್ಟ್ ಕಾಂಗ್ರೆಸ್ನ ಸಮಯದಲ್ಲಿ, ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದ 2014 ತನಕ 74 ಇತ್ತು. ಇವತ್ತು ಅದರ ಸಂಖ್ಯೆ 152 ಆಗಿದೆ. ಇದೇ ರೀತಿ IIT, IIM, IIIT, ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಕೂಡ ಜಾಸ್ತಿ ಆಗಿದೆ. ಇನ್ನು ಬಡವರ ಕಲ್ಯಾಣದ ಯೋಜನೆ ಬಗ್ಗೆ ಲೆಕ್ಕನೇ ಇಲ್ಲ. ಈ ಎಲ್ಲ ಕಾರ್ಯಗಳು ಕೇವಲ 10 ವರ್ಷದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಆಗಿರುವಂತಹದ್ದು. ಈ ಎಲ್ಲ ಕಾರ್ಯಗಳು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಸುರಕ್ಷತೆನೂ ಇದೆ, ಗೌರವ ಸಿಗ್ತಾ ಇದೆ, ಅಭಿವೃದ್ಧಿ ಇದೆ, ಬಡವರ ಕಲ್ಯಾಣನೂ ಆಗ್ತಿದೆ. ಮತ್ತೆ ಈ ಅಭಿವೃದ್ಧಿಯಲ್ಲಿ ಎಲ್ಲ ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಸೇವೆ ಅಂದ್ರೆ ಇದೆ ಅಲ್ವಾ? ನೋಡಿ, ನಮ್ಗೆ ಅಕ್ಬರ್ಪುರ್ ಅಂತ ಕರೆಯೋದಿಕ್ಕೆ ಸಂಕೋಚ ಆಗ್ತಾ ಇದೆ. ನನಗನ್ಸುತ್ತೆ ಈ ಅಕ್ಬರ್ಪುರ್ ಅನ್ನೋ ಹೆಸರಿಗೆ ನಾವು ಮಹಾರಾಣಾ ಪ್ರತಾಪ್ ನಗರ ಅಂತ ಕೂಡ ಕರಿಬೋದಲ್ವಾ? ನನಗೆ ಹಾಗನ್ಸುತ್ತೆ. ಔರಂಗಾಬಾದ್ನ ಹೆಸರನ್ನ ಸಂಭಾಲ್ಪುರ್ ಅಂತ ಯಾಕಿಡಬಾರ್ದು ಅಂತ ಅನ್ಸುತ್ತೆ. ಮತ್ತೆ ದೇಶ ಹೀಗಿರೋದಿಕ್ಕೆ ಸಂಭಾಲ್ಜಿ ಮಹಾರಾಜವರು ಕಾರಣ ಅಲ್ವಾ? ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ ಅವರು, ಗುರು ಗೋವಿಂದ ಮಹಾರಾಜರು ಕಾರಣ ಅಲ್ವಾ? ನಮ್ಮ ನಂಟು ಯಾವುದೋ ಅಕ್ಬರ ಔರಂಗಜೇಬನ ಜೊತೆ ಇಲ್ಲ. ಆ ನಂಟು ವಿದೇಶದಲ್ಲಿ ಓದಿ ಬಂದವ್ರಿಗಿರ್ಬೋದು, ಆದ್ರೆ ನಮಗಿಲ್ಲ. ನಮಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ಆದ್ರೆ ಯೋಗಿಜಿ, ನಾವು ಇಡೀ ಕ್ಯಾಂಪೇನ್ನ ನೋಡಿದಾಗ ಅದು ರಾಹುಲ್ ಗಾಂಧಿಯವರ ಭಾಷಣ ಇರ್ಬೋದು, ಪ್ರಿಯಾಂಕಾ ಗಾಂಧಿಯವರ ಭಾಷಣ ಇರ್ಬೋದು, ಖರ್ಗೆ ಅವರದ್ದಿರ್ಬೋದು, ಅಖಿಲೇಶ್ ಯಾದವ್ ಆಗಿರ್ಬೋದು, ಶರದ್ ಪವಾರ್ ಆಗಿರ್ಬೋದು, ಅಥವಾ ಆಮ್ ಆದ್ಮಿ ಪಕ್ಷದ ನಾಯಕರಿರ್ಬೋದು, ಎಲ್ಲರೂ ಒಂದೇ ರೀತಿಯಲ್ಲಿ ಮಾತಾಡ್ತಾರೆ. ಒಂದು ವೇಳೆ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದ್ರೆ ಅವರು ಸಂವಿಧಾನವನ್ನ ರದ್ದು ಮಾಡಿಬಿಡ್ತಾರೆ, ಮೀಸಲಾತಿನ ರದ್ದು ಮಾಡಿಬಿಡ್ತಾರೆ, ಈ ದೇಶದಲ್ಲಿ ಮತ್ತೆ ಎಲೆಕ್ಷನ್ ನಡೆಯೋದಿಲ್ಲ. ನೋಡಿ, ಮೊದಲನೇ ವಿಷಯ ಏನು ಅಂದ್ರೆ, ಒಂದು ವೇಳೆ ಅಲ್ಲ, 4ನೇ ಜೂನ್ಗೆ ಫಲಿತಾಂಶ ಬಂದಾಗ ಮೋದಿಜಿಯವರೇ ಪ್ರಧಾನಮಂತ್ರಿ ಆಗ್ತಾರೆ, ಅದು ಖಂಡಿತ. ಮತ್ತೆ ನಾನು ದೇಶದ ದೊಡ್ಡ ರಾಜ್ಯಗಳಲ್ಲೆಲ್ಲ ಪ್ರಚಾರಕ್ಕೆ ಹೋಗಿದ್ದೀನಿ. 9 ರಾಜ್ಯಗಳಿಗೆ ಇಲ್ಲಿ ತನಕ ಹೋಗಿದ್ದೀನಿ. ಮತ್ತೆ ನಿಜವಾಗ್ಲೂ ಭಾರತದ ಜನತೆ ಕೃತಜ್ಞತೆ ಅರ್ಪಿಸೋದಕ್ಕೆ ಕಾಯ್ತಾ ಇದ್ದಾರೆ. ನಮ್ಮ ಸನಾತನ ಪರಂಪರೆಯಲ್ಲೇ ಹೀಗೆ ಹೇಳಲಾಗಿದೆ, ಕೃತೇಚ ಪ್ರತಿಕರ್ತವ್ಯಂ ಏಷೋ ಧರ್ಮ ಸನಾತನ. ನಾವು ಯಾಕೆ ಸನಾತನಿ ಅಂದ್ರೆ, ಎಲ್ಲ ಕಾಲಘಟ್ಟದಲ್ಲೂ ಇರ್ತೀವಿ, ಎಲ್ಲ ಪರಿಸ್ಥಿತಿನಲ್ಲೂ ಇರ್ತೀವಿ ಅಂತ. ಅದರ ಜೊತೆಗೆ ನಮಗೆ ಯಾರಾದರೂ ಏನಾದರೂ ಮಾಡಿದ್ರೆ, ಆಗ ಸಮಯ ಬಂದಾಗ ಅವರಿಗೆ ಅವರದೇ ರೀತಿಯಲ್ಲಿ ಗೌರವಪೂರ್ವಕವಾಗಿ ನಾವು ನಮ್ಮ ಉತ್ತರವನ್ನು ಸಹ ಕೊಡ್ತೀವಿ ಅಂತ. ಮೋದಿ ಅವರು ಸೇವೆ ಮಾಡಿದ್ದಾರೆ, ಜನರು ಸಹ ಮೋದಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲೇ ಹೋದ್ರು ವೆಸ್ಟ್ ಬೆಂಗಾಲ್, ಬಿಹಾರ್, ಮಹಾರಾಷ್ಟ್ರ, ಛತ್ತೀಸ್ಗಢ್, ರಾಜಸ್ಥಾನ್, ಎಲ್ಲೇ ಹೋದ್ರೂ ಕೂಡ, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ನಾನು ಎಲ್ಲೆಲ್ಲೇ ಹೋಗಿದ್ರು ಕೂಡ ಅಲ್ಲಿ ಪ್ರತಿಯೊಬ್ಬ ಯುವಕನ ಬಾಯಲ್ಲೂ ಒಂದೇ ಮಾತು, ಮತ್ತೊಂದು ಬಾರಿ ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಮಾತು. ಈ ಎಲ್ಲ ವಿಷಯಗಳು ನಮಗೆ ಏನ್ ಹೇಳುತ್ತೆ ಅಂದ್ರೆ, ಒಂದು ವೇಳೆ ಅನ್ನೋದೆಲ್ಲ ಇಲ್ಲ, ಇದು ಈಶ್ವರನೇ ಅವರ ಬಾಯಿಂದ ಹೇಳಿಸ್ತಿರೋದು, ಮತ್ತೊಂದು ಬಾರಿ ಮೋದಿ ಸರ್ಕಾರ ಅಂದ್ರೆ 3ನೇ ಬಾರಿ ಮೋದಿ ಸರ್ಕಾರನೇ ಬರುತ್ತೆ ಅಂತ. ಮತ್ತೆ ಯಾವುದೇ ಸಂದೇಹ ಬೇಡ, ಈ ಬಾರಿ 400ರ ಗಡಿ ದಾಟ್ತೀವಿ ಅಂತ ಏನು ಮಾತು ಕೇಳಿ ಬರ್ತಾ ಇದೆ, ಅದು ಕೂಡ ಖಂಡಿತ ನೆರವೇರುತ್ತೆ. ಆದ್ರೆ ಅವರು 400ನ್ನ ಯಾಕೆ ದಾಟಬೇಕು ಅಂತಿದ್ದಾರೆ ಅಂದ್ರೆ, ಸಂವಿಧಾನವನ್ನ ಬದಲಾಯಿಸೋದಕ್ಕೆ. ನೋಡಿ, ಕಳೆದ 10 ವರ್ಷಗಳಲ್ಲಿ ಮೋದಿಯವರೇ ಮೆಜಾರಿಟಿನಲ್ಲಿದ್ದು, ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದೇ ಸರ್ಕಾರವನ್ನ ನಡೆಸೋಷ್ಟು ಸಮರ್ಥವಾಗಿತ್ತು. NDAನ ಜೊತೆಯಲ್ಲಿ ಕರ್ಕೊಂಡು ಮೋದಿಯವರು 10 ವರ್ಷಗಳ ಕಾಲ ಸರ್ಕಾರ ನಡೆಸಿದ್ರು. ಈ 10 ವರ್ಷಗಳಲ್ಲಿ ಸಂವಿಧಾನವನ್ನ ಎಲ್ಲಾದ್ರೂ ಅವರು ಬದಲಾಯಿಸಿದ್ರ? ಮೋದಿಯವರು ಹೊಸ ಸಂಸದನಾದಾಗ ಬಾಬಾ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದ ಮೂಲ ಪ್ರತಿಯನ್ನ ತಮ್ಮ ತಲೆ ಮೇಲೆ ಹೊತ್ತು, ಅಂದ್ರೆ ಒಂದು ಪವಿತ್ರ ಧಾರ್ಮಿಕ ಗ್ರಂಥದ ರೀತಿಯಲ್ಲಿ ಅದನ್ನ ತಮ್ಮ ತಲೆ ಮೇಲೆ ಹೊತ್ತುಕೊಂಡು ಸಂಸತ್ತಿನಲ್ಲಿ ಗೌರವಯುತವಾದ ಸ್ಥಾನದಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ರು. ಇದು ಮೊದಲನೇ ಬಾರಿ ನಡೆದಿದ್ದು. ಭಾರತದ ಯಾವುದೇ ಪ್ರಧಾನಮಂತ್ರಿ ಸಂಸತ್ತಿನಲ್ಲಿ ಸಂವಿಧಾನಕ್ಕೆ ಈ ರೀತಿಯ ಸೂಕ್ತವಾದ ಗೌರವವನ್ನ ನೀಡಿದ್ದು. ಎರಡನೇದು, ಬಾಬಾ ಅಂಬೇಡ್ಕರ್ ಅವರ ಪಂಚತೀರ್ಥದ ಕಲ್ಪನೆಯನ್ನ ಮೋದಿಯವರೇ ಮಾಡಿದ್ದು.
ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರು, ಚುನಾವಣೆಯಲ್ಲಿ ಅವ್ರನ್ನ ಸೋಲ್ಸಿದ್ರು, ಸಾಕಷ್ಟು ಬಾರಿ ಅವಮಾನ ಮಾಡಿದ್ದಾರೆ. ಮತ್ತೆ ಬಾಬಾ ಅಂಬೇಡ್ಕರ್ ಅವರು ರಚಿಸಿರುವಂತ ಈ ನಮ್ಮ ಸಂವಿಧಾನವನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ಆರ್ಟಿಕಲ್ 370 ಸೇರಿಸಿದವರು ಇವರು. ಫ್ರೀಡಮ್ ಟು ಸ್ಪೀಚ್ ಅದರ ಮೊದಲ ಅಮೆಂಡ್ಮೆಂಟ್ ಕಾಂಗ್ರೆಸ್ ಅವರೇ ಮಾಡಿದ್ದು ಅಲ್ವಾ? ಸಂವಿಧಾನದ ಸಂಶೋಧನೆಯ ಹೆಸರಿನಲ್ಲಿ ಈ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯವರು ಅವರ ಸಮಯದಲ್ಲಿ ದೇಶದ ಸಂವಿಧಾನದ ಬಗ್ಗೆ ಇಷ್ಟೊಂದು ಸಂಶೋಧನೆ ಮಾಡಿದ್ರು ಅಂದ್ರೆ 42ನೇ ಅಮೆಂಡ್ಮೆಂಟ್ ಅನ್ನೇ ಮಿನಿ ಸಂವಿಧಾನ ಅಂತ ಕರೆಯಲಾಯಿತು. ಮತ್ತೆ ಈ ಜನರು ಮೊದಲು ಜಸ್ಟಿಸ್ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಅದು ಏನು ಶಿಫಾರಸು ಮಾಡಿತು ಅಂದ್ರೆ, ಅದು ಒಬಿಸಿ ಅವ್ರಿಗೆ ಇರೋ 37% ರಿಸರ್ವೇಷನ್ನಲ್ಲಿ 6% ರಿಸರ್ವೇಷನ್ ಅನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಅಂತ. ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಅದಕ್ಕೆ ವಿರೋಧಿಸ್ತು. ಮತ್ತೆ ಕಾಂಗ್ರೆಸ್ ಅವರು ಸಚ್ಚರ್ ಕಮಿಟಿ ರಿಪೋರ್ಟ್ ಅನ್ನ ಪ್ರಸ್ತುತಪಡಿಸ್ತು. ಸಚ್ಚರ್ ಕಮಿಟಿ ಜಸ್ಟಿಸ್ ರಾಜೇಂದ್ರ ಸಚ್ಚರ್ ಅವರ ಅಧ್ಯಕ್ಷತೆಯಲ್ಲಿ ಏನ್ ಕಮಿಟಿ ನಿರ್ಮಾಣ ಆಗಿತ್ತು, ಅದು ಕೂಡ ಒಂದು ಶಿಫಾರಸನ್ನ ಮಾಡಿತು. ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಧಾರ್ಮಿಕ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರದು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಆಗ ಕಾಂಗ್ರೆಸ್ ಇನ್ನೊಂದು ದಾರಿಯನ್ನ ಹುಡುಕೊಳ್ತು. ಜಸ್ಟಿಸ್ ಸಚ್ಚರ್ ಕಮಿಟಿ ಆಧಾರದ ಮೇಲೆ ಮುಸ್ಲಿಂ ಸಮುದಾಯದಲ್ಲಿದ್ದ ಕೆಲವು ಜಾತಿಗಳನ್ನ ಹಿಂದುಳಿದ ಜಾತಿ ಅಂತ ಪರಿಗಣಿಸಲಾಯಿತು. ಅದರಿಂದ ಆ ಜಾತಿಗಳಿಗೂ ಕೂಡ ರಿಸರ್ವೇಷನ್ನ ಲಾಭ ಸಿಗಲಿ ಅಂತ ಅದಕ್ಕೂ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿತ್ತು. ಈಗ ಕಾಂಗ್ರೆಸ್ ಅದನ್ನೇ ಮುಂದುವರಿಸಬೇಕು ಅಂತ ನೋಡ್ತಾ ಇದೆ. ಜಾತಿಯ ಜನಗಣನೆ, ಮೊದಲು ಜಾತಿ ಜನಗಣನೆ ಮಾಡ್ತಾರೆ, ಆಮೇಲೆ ಜಾತಿಗಳ ಮಧ್ಯೆ ತಂದಿಡ್ತಾರೆ. ಅವರು ಜಗಳಾಡೋಕೆ ಶುರು ಮಾಡಿದಾಗ ಇವ್ರು ಹೇಳ್ತಾರೆ, ನೋಡಿ ನಿಮ್ಮ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯ ಇದೆ, ಅದು ಬಗೆಹರಿಯೋ ತನಕ ಮುಸ್ಲಿಂ ಸಮುದಾಯಕ್ಕೆ ನಿಮ್ಮ ರಿಸರ್ವೇಷನ್ನಿಂದ ಸ್ವಲ್ಪ ಭಾಗವನ್ನ ಕೊಡ್ತೀವಿ ಅಂತ. ಆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಯಾವುದೇ ಕಾರಣಕ್ಕೂ, ಕಾಂಗ್ರೆಸ್ ಗುಂಪು ಈ ದರೋಡೆಯನ್ನ ಮಾಡೋದಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂಥ ಸಂವಿಧಾನಕ್ಕೆ ಷಡ್ಯಂತ್ರದ ಮುಖಾಂತರ ಇವರು ಮಾಡಬೇಕು ಅಂದ್ಕೊಂಡಿರೋ ಈ ಬದಲಾವಣೆನ ಯಾವುದೇ ಕಾರಣಕ್ಕೂ ಆಗೋಕ್ಕೆ ಬಿಡಲ್ಲ. ನಾವೀಗ ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನೀವು ಇಡೀ ದೇಶ ಸುತ್ತುತ್ತಾ ಇದ್ದೀರಾ. ಈ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ ಅಲೆ ಬರ್ತಾ ಇದೆ ಮತ್ತೆ ಯಾವ ಗಾಳಿ ಬೀಸ್ತಿದೆ? ನೋಡಿ, ನಾನು ಆಗ್ಲೇ ಹೇಳ್ದಾಗೆ ಇಡೀ ದೇಶದ ತುಂಬಾ ಒಂದೇ ಮಾತಿದೆ. ಇದೇ ಆ ಮಾತು. ಮತ್ತೊಂದು ಬಾರಿ ಮೋದಿ ಸರ್ಕಾರ ಮತ್ತು ಈ ಬಾರಿ 400ಕ್ಕೂ ಮೀರಿ. ನೋಡಿ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನಾನು ಬರ್ದ್ಬಿಟ್ಟು ಕೊಡ್ತೀನಿ, ಬಿಜೆಪಿಯವರು ಜಾಸ್ತಿ ಸೋಲನ್ನ ನೋಡೋದು ಉತ್ತರ ಪ್ರದೇಶದಲ್ಲಿ ಅಂತ. ನೋಡಿ, ನನಗೆ ಯಾಕೆ ಬೇಜಾರಾಗುತ್ತೆ ಅಂದ್ರೆ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅವರು ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ನೋಡಿ. 403 ಸದಸ್ಯರ ವಿಧಾನಸಭೆ ನಮ್ಮದು. ಕಾಂಗ್ರೆಸ್ನ ಬಳಿ ಕೇವಲ 2 ಸದಸ್ಯರಿದ್ದಾರೆ. ನೋಡಿ, ಯುಪಿಯಲ್ಲಿ ಕಾಂಗ್ರೆಸ್ ಅನ್ನ ಎತ್ತೋಕೆ 4 ಜನರು ಕೂಡ ಇಲ್ಲ, ಕೇವಲ 2 ಸೀಮಿತವಾಗಿದ್ದಾರೆ. ಮುಂದಿನ ಬಾರಿ ಅವರು ಕೂಡ ಮಾಯ ಆಗ್ತಾರೆ. ರಾಹುಲ್ ಅವರು ನನಗೊಂದು ವಿಚಾರ ಹೇಳಬೇಕು. ಕಾಂಗ್ರೆಸ್ ಅವರಲ್ಲಿ ಒಂದ್ ವೇಳೆ ಇಷ್ಟೊಂದು ಸಾಮರ್ಥ್ಯ ಇದ್ದಿದ್ರೆ 80 ಸೀಟಲ್ಲಿ ಯಾಕೆ ಅವ್ರು ನಿಂತ್ಕೊಳ್ಳಿಲ್ಲ? ಒಂದು. ಎರಡನೇದು, ಅವರು ಯಾಕೆ ಅಮೇಥಿ ಬಿಟ್ಟು ವೈನಾಡಿಗೆ ಓಡೋದ್ರು? ಮತ್ತೆ ವಾಪಸ್ ಬರಲೇಬೇಕು ಅಂತಿದ್ರೆ ಮತ್ತೆ ಯಾಕೆ ಅಮೇಥಿಯಲ್ಲಿ ನಿಂತ್ಕೊಳ್ಳಿಲ್ಲ? ಹಾಗಾಗಿ ಒಂಥರ ಒಳ್ಳೇದೆ, ಈ ರೀತಿ ಹಗಲುಗನಸು ಕಾಣ್ತಾ ಇರಬೇಕು. ಭಗವಂತ ಅವ್ರಿಗೆ ಕನ್ಸಲ್ಲೇ ಇರುವಂತ ಆಶೀರ್ವಾದ ಮಾಡಲಿ. ಯಾಕಂತ ಅವರು ದೇಶಕ್ಕೆ ಬರೀ ಕನ್ಸನ್ನಷ್ಟೇ ತೋರಿಸಿದ್ದಾರೆ. ಹೀಗೆ ಅವರು ಕನ್ಸಲ್ಲೇ ಇರ್ಲಿ, ಚೆನ್ನಾಗಿರ್ಲಿ. ಮತ್ತೆ ದೇಶಕ್ಕೆ ಸಂಕಷ್ಟ ಬಂದಾಗ ಅವ್ರಿಗೆ ಓಡೋಗೋದಂತೂ ಹೇಗಿದ್ರು ಗೊತ್ತೇ ಇದೆ. ಅವ್ರು ಇನ್ನೊಂದು ಮನೆಗೆ ಅವರು ಓಡ್ ಹೋಗ್ತಾರೆ. ಅಂದ್ರೆ ನೋಡಿ, ಇವರು ಅವರೇ ಅಲ್ವಾ, ಬೇಲಿನೇ ಎದ್ದು ಹೊಲ ಮೇಯ್ತು ಅಂತಾರಲ್ಲ, ಆ ರೀತಿ ಅವರು ಇವರು. ನಿಮ್ಗೂ ಕೂಡ ಇದೇ ಸರಿ ಅನ್ಸುತ್ತೆ. 4ನೇ ಜೂನ್ ಆದ್ಮೇಲೆ ಅವ್ರ ಕಡೆ ಪ್ರಶ್ನೆ ಕೇಳೋಕ್ಕೂ ಕೂಡ ಯಾರೂ ಇರೋದಿಲ್ಲ. ನೀವು ಹೇಳ್ತಾ ಇದ್ರಿ 2 ಹುಡುಗರು ಸೈಕಲ್ನಲ್ಲಿ ಓಡಾಡ್ತಾ ಇದ್ದಾರೆ ಅಂತ, ಅವ್ರಿಗೇನು ಸಿಗಲ್ವಾ? ನೋಡಿ, ಇವರ ಈ ಸ್ನೇಹ ಏನಿದೆ, ಅಧಿಕಾರಕ್ಕೆ ಬಂದ್ರೆ ಒಟ್ಟಿಗೆ ಲೂಟಿ ಮಾಡೋಣ, ಸೋತ್ರೆ ಒಟ್ಟಿಗೆ ಹೋಗೋಣ. ಮತ್ತೆ ಯುಪಿಗಿದ್ ಗೊತ್ತಿದೆ, ಉತ್ತರ ಪ್ರದೇಶಕ್ಕಿದ್ ಗೊತ್ತಿದೆ. ಇವ್ರಿಗೆ ಲೂಟಿ ಮಾಡೋಕೆ ಮತ್ತೆ ಅವಕಾಶ ಕೊಡಬಾರ್ದು ಅನ್ನೋದು. ಇವರ ದರೋಡೆ ಮಾಡೋ ನೀತಿ ಮತ್ತೆ ಯುಪಿಗೆ ಬೇಡವಾಗಿದೆ.
ಹಾಗಾಗಿ ನಮ್ಮ UP 2017ರಲ್ಲೇ ಈ ಹುಡುಗರ ಜೋಡಿಯನ್ನ ಬೇಡ ಅಂತ ತಿರಸ್ಕರಿಸಿತ್ತು. ಮತ್ತೆ ಅದಾದ್ಮೇಲೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಮೋದಿಯವರ ಮಾರ್ಗದರ್ಶನದಲ್ಲಿ ಸರ್ಕಾರ ಬುಲೆಟ್ ಟ್ರೈನ್ನ ಸ್ಪೀಡ್ನಲ್ಲಿ ಹೋಗ್ತಾ ಇದೆ. ಅವರಿಗೆ ಏನೂ ಕಾಣಿಸ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ, ಏನ್ ನಡೀತಾ ಇದೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಅವರು ಯೋಚನೆ ಮಾಡೋ ಅಷ್ಟರಲ್ಲಿ ನಮ್ಮ ಟ್ರೈನ್ ಸಾಕಷ್ಟು ಮುಂದೆ ಹೊರಟೋಗಿರುತ್ತೆ.